ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬನೇ ಸಿಂಪಲ್ ಆಗಿ ಸುಲಭ ವಿಧಾನದಲ್ಲಿ ಬಾಳೆಕಾಯಿನ ಬಳಸಿ ಪಲ್ಯವನ್ನು ಮಾಡ್ತಾ ಇದ್ದೀನಿ. ದೋಸೆ, ಚಪಾತಿ, ರೊಟ್ಟಿಗಂತೂ ತುಂಬನೇ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು 3 ಬಾಳೆಕಾಯಿಯನ್ನು ತಗೊಂಡಿದ್ದೀನಿ. ಅದನ್ನ ಮೇಲ್ಗಡೆ ಸಿಪ್ಪೆಯನ್ನು ಮಾತ್ರ ತೆಗಿತಾ ಇದ್ದೀನಿ. ಬಾಳೆಕಾಯಿ ಬೇಗ ಕಪ್ಪಗಾಗುತ್ತೆ, ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸಿಪ್ಪೆಯನ್ನು ತೆಗೆದ ಕೂಡಲೇ ನಾವು ನೀರೊಳಗೆ ಹಾಕಬೇಕು. ಈ ಎಲ್ಲನೂ ಕೂಡ ನಾನು ಸಿಪ್ಪೆಯನ್ನು ತೆಗೆದು ತಗೊಂಡಿದ್ದೀನಿ. ಇವಾಗ ಕಟ್ ಮಾಡಬೇಕಾದ್ರೂ ಅಷ್ಟೇ, ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಬೋದು. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೀರಲ್ಲಿ ಚೆನ್ನಾಗಿ ಒಂದು 2 ಸಲ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇವಾಗ ಮತ್ತೆ ನೀರಲ್ಲೇ ಬಿಡಬೇಕು. ನಾವು ಪಲ್ಯ ಮಾಡೋವರೆಗೂ ಕೂಡ, ಪಲ್ಯಕ್ಕೆ ಹಾಕೋವರೆಗೂ ಕೂಡ ನೀರಲ್ಲೇ ಇರಬೇಕು. ನೀರಲ್ಲಿ ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ. ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. ಒಂದು 5 ಬೆಳ್ಳುಳ್ಳಿನ, ಒಂದು ಒಣಮೆಣಸಿಕಾಯಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ಈರುಳ್ಳಿ ತುಂಬಾ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆದ ನಂತರ ಒಂದು ಸಣ್ಣದಾಗಿರೋ ಟೊಮೊಟೊ ಹಣ್ಣು, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಂಡು ಟೊಮೊಟೊ ಕೂಡ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಾ ಇರಲಿ. ಇವಾಗ ನಾವು ರುಬ್ಬೋದಕ್ಕೆ ಸ್ವಲ್ಪ ಕಾಯನ್ನು ತಗೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜಷ್ಟು ಒಂದು ಟೊಮೊಟೊ ಹಣ್ಣನ್ನು ಕೂಡ ಹಾಕಿ ಕಾಳು ತಗೊಂಡಿದ್ದೀನಿ. ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ, ಮಿಸ್ ಮಾಡ್ದಲ್ಲೇ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡ್ಬನ್ನಿ. ಇವಾಗ ಟೊಮೊಟೊ ಕೂಡ ತುಂಬಾ ಮೆತ್ತಗಾಗಿದೆ. ಇವಾಗ ಬಾಳೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಬಾಳೆಕಾಯಿ ಕೂಡ ತುಂಬ ಬೇಗ ಬೆಂದೋಗುತ್ತೆ. ಎಣ್ಣೆಯಲ್ಲಿ ಜಾಸ್ತಿ ನಾವು ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಜಸ್ಟ್ ಎಲ್ಲ ಕೂಡ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟೇ. ಯಾಕಂದರೆ ತುಂಬ ಜಾಸ್ತಿ ಬೆಂದರೆ ನಮಗೆ ಚೆನ್ನಾಗಿ ಅನಿಸೋದಿಲ್ಲ. ಅದು ಸ್ವಲ್ಪ ಪೀಸಸ್ ಆಗಿ ಸಿಗಬೇಕು, ಅದಕ್ಕೋಸ್ಕರ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟೇ. ಇವಾಗ ರುಬ್ಬಿದ್ವಲ್ಲ ನಾವು ಟೊಮೊಟೊ ಕಾಯಿನ, ಅದನ್ನು ಕೂಡ ಸೇರಿಸಿ ಮತ್ತು ಖಾರಕ್ಕೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಗರಂ ಮಸಾಲ, 2 ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಧನಿಯಾ ಪುಡಿ, ಗರಂ ಮಸಾಲ ಇಲ್ಲ ಅಂದರೆ ಮನೆಯಲ್ಲಿ ಸಾಂಬಾರು ಪುಡಿ ಬಳಸ್ತೀವಲ್ಲ, ಬೇಳೆ ಸಾಂಬಾರು ಪುಡಿ, ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಎಣ್ಣೆಯಲ್ಲಿ 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಇದಾದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಪಲ್ಯ ಸ್ವಲ್ಪ ಗ್ರೇವಿ ಥರ, ಗೊಜ್ಜು ಥರ ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಬಳಸ್ಕೊಳ್ಳಿ. ಇನ್ನೂ ಹೆಚ್ಚು ನೀರಂದರೆ ಸಾಂಬಾರು ರೀತಿ ಆಗೋಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ. ಬಾಳೆಕಾಯಿ ಬೇಗ ಬೇಯೋದ್ರಿಂದ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. 10 ನಿಮಿಷ ಬೆಂದಾದ ನಂತರ ಹಸಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಇದಂತೂ ಮಿಸ್ ಮಾಡ್ದಲ್ಲೇ ಹಾಕ್ಕೊಳ್ಳಿ. ಪಲ್ಯವಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕಾಯಿ ತುರಿ ಹಾಕೋದ್ರಿಂದ. ಮತ್ತೆ ಮಿಕ್ಸ್ ಮಾಡಿ 2 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳಿ ಅಷ್ಟೇ. ಇವಾಗ ಜಿಡ್ಡೆಲ್ಲ ಬಿಟ್ಟಿದೆ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ನೋಡಿ, ಇವಾಗ ನಾನು ಚಾಕಲ್ಲಿ ತೋರಿಸ್ತಾ ಇದ್ದೀನಿ, ಚುಚ್ಚಿ ಇಷ್ಟು ಬೆಂದಿರಬೇಕು, ಆಗ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಆಲೂಗೆಡ್ಡೆ ನಾವು ಯಾವ ರೀತಿ ಎಷ್ಟರಲ್ಲಿ ಬೇಯಿಸ್ಕೊತೀವಿ ಅಷ್ಟರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಬೇಯಿಸೋ ಅಷ್ಟು ಟೈಮ್ ತಗೊಳ್ಳೋದಿಲ್ಲ, ಇದು ತುಂಬ ಬೇಗ ಬೆಂದೋಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹೆಲ್ದಿಯಾಗಿರೋ ರೆಸಿಪಿ, ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.